ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತು ಬೆಳಿಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ಬಿಟ್ಟೆ ನಾನು. ಸೊ ಇವಾಗ ಮುಖ ತೊಳಿತಾ ಇದ್ದೀನಿ. ಬೆಳಗಿನ ಸ್ಕಿನ್ ಕೇರ್ ನಿಮ್ಗೆ ಗೊತ್ತು, ನಾನು ಮಾರ್ನಿಂಗ್ ಮತ್ತೆ ನೈಟ್ ಸ್ಕಿನ್ ಕೇರ್ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಲ್ಲ, ನಂಗೆ ಎಷ್ಟೇ ಕೆಲಸ ಇದ್ರು. ಸೊ ಆಕ್ನಿ ಏನಂದ್ರೆ ಆಕ್ನಿ ಅಂದ್ರೆ ಒಂದು ಸ್ಟ್ರಗಲ್ ಅಂತ ಹೇಳ್ಬೋದು. ಎಷ್ಟೊಂದ್ ಜನ ಆಕ್ನಿಯಿಂದ ಸ್ಟ್ರಗಲ್ ಮಾಡ್ತಿರ್ತಾರೆ. ನೀಮ್ ಬೇಸ್ಡ್ ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡ್ಬಿಟ್ಟು ರಿಸಲ್ಟ್ ಗಾಗಿ ವೇಟ್ ಮಾಡ್ತಿರ್ತಾರೆ. ಸೊ ಬಟ್ ನಾನು ಇವತ್ತು ಅದಕ್ಕಿಂತನೂ ಒಂದು ಬೆಟರ್ ಪ್ರಾಡಕ್ಟ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾವ್ದಪ್ಪ ಅದು ಅಂದ್ರೆ, ನಾನು ಯೂಸ್ ಮಾಡ್ತೀನಿ ಡರ್ಮಾಕೋಸ್ 2% ಸ್ಯಾಲಿಸಿನಮೈಡ್ ಆಂಟಿ ಆಕ್ನಿ ಫೇಸ್ ವಾಶ್. ಡರ್ಮಾಕೋಸ್ 2% ಸ್ಯಾಲಿಸಿನಮೈಡ್ ಫೇಸ್ ವಾಶ್ ಇದು ಕ್ಲಿನಿಕಲಿ ಪ್ರೂವ್ ಆಗಿದೆ. ನಿಮ್ ಆಕ್ನಿನ 3x ಫಾಸ್ಟರ್ ಅಲ್ಲಿ ಕಡಿಮೆ ಮಾಡುತ್ತೆ ನೀಮ್ ಫೇಸ್ ವಾಶ್ ಕಂಪೇರ್ ಮಾಡಿದ್ರೆ. ಈ ಫೇಸ್ ವಾಶ್ ಏನಿದೆ ಇದು ಸ್ಯಾಲಿಸಿಲಿಕ್ ಆಸಿಡ್ ಇದೆ, ಪವರ್ಫುಲ್ BHA ಇದೆ. ಸೊ ಇದು ಡೀಪ್ ಆಗಿ ಡೈವ್ ಮಾಡುತ್ತೆ ನಿಮ್ದು ಪೋರ್ಸ್ ಗೆ, ಆಕ್ನಿ ವಿರುದ್ಧ ಫೈಟ್ ಮಾಡುತ್ತೆ, ಹಾಗೆ ಬ್ರೇಕ್ಔಟ್ ನು ಕೂಡ ಕಡಿಮೆ ಮಾಡುತ್ತೆ. ನಿಯಾಸಿನಮೈಡ್ ಇದು ನಿಮ್ದು ಎಕ್ಸೆಸ್ ಆಯಿಲ್ ನ ಕಂಟ್ರೋಲ್ ಮಾಡೋದ್ರ ಜೊತೆಗೆ ನಿಮ್ದು ಆಕ್ನಿ ಮಾರ್ಕ್ಸ್ ನ ಫೇಡ್ ಮಾಡುತ್ತೆ, ಹಾಗೆ ನಿಮ್ ಸ್ಕಿನ್ ಅನ್ನ ಹೈಡ್ರೇಟ್ ಮಾಡುತ್ತೆ. ನೋ ಮೋರ್ ಡ್ರೈನೆಸ್ ಅಂತಾನೆ ಹೇಳ್ಬೋದು ನಿಮ್ ಮುಖ ತೊಳೆದ್ಮೇಲೆ. ಏನಂದ್ರೆ ನಂಗೆ ಮುಖ ತೊಳೆದ ತಕ್ಷಣ ತುಂಬಾ ಇಷ್ಟ ಆಗುತ್ತೆ. ಏನಂದ್ರೆ ನಂಗೆ ತುಂಬಾ ಟೈಟ್ ತರ ಫೀಲ್ ಆಗಲ್ಲ. ನಿಮಗೆ ಗೊತ್ತು, ಕೆಲವೊಂದ್ಸರಿ ನಾವು ಮುಖ ತೊಳೆದ ತಕ್ಷಣ ಟೈಟ್ನೆಸ್ ಫೀಲ್ ಆಗುತ್ತೆ. ಸೊ ಆ ರೀತಿ ಏನೂ ಆಗೋದಿಲ್ಲ, ತುಂಬಾ ರಿಫ್ರೆಶ್ ಆಗಿ ಫೀಲ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೇನೆ ಇದು ಫ್ರೇಗ್ರೆನ್ಸ್ ಫ್ರೀ ಮತ್ತೆ ಡರ್ಮಟಾಲಜಿಕಲಿ ಟೆಸ್ಟೆಡ್ ಕೂಡ. ಫ್ರೆಂಡ್ಸ್, ನಾನು ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಇವಾಗಲೇ ಡರ್ಮಾಕೋ ಅವ್ರದ್ದು 2% ಸ್ಯಾಲಿಸಿನಮೈಡ್ ಆಂಟಿ ಆಕ್ನಿ ಫೇಸ್ ವಾಶ್ ನ ಟ್ರೈ ಮಾಡಿ ನೋಡಿ. ಹಾಗೇನೆ ಅವ್ರ ವೆಬ್ಸೈಟ್ ಅಲ್ಲಿ ಏನಾದ್ರು ಬೈ ಮಾಡಿದ್ರೆ ನಂದು ಕೂಪನ್ ಕೋಡ್ ಇದೆ, ಅದನ್ನ ಯೂಸ್ ಮಾಡಿದ್ರೆ ನಿಮ್ಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಎವ್ರಿ ಟೈಮ್ ಡರ್ಮಾಕೋಲಿ ನೀವು ಪ್ರಾಡಕ್ಟ್ ಗಳನ್ನ ಬೈ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಸೊ ಯಂಗ್ ಸೈಂಟಿಸ್ಟ್ ಇನಿಷಿಯೇಟಿವ್ ಮೂಲಕ ಚಿಲ್ಡ್ರನ್ ಎಜುಕೇಶನ್ ಗೆ ಹೆಲ್ಪ್ ಆಗುತ್ತೆ. ಇಟ್ಸ್ ಸ್ಕಿನ್ ಕೇರ್ ವಿತ್ ಪರ್ಪಸ್ ಅಂತ ಹೇಳ್ಬೋದು. ಸೊ ನಾನು ಫುಲ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ಬನ್ನಿ. ಇವಾಗ ಹೋಗಿ ನಂದು ಸ್ಕಿನ್ ಕೇರ್ ರೂಟೀನ್ ಮುಗಿಸಿ ನನ್ನ ನೆಕ್ಸ್ಟ್ ಕೆಲಸಗಳನ್ನ ಸ್ಟಾರ್ಟ್ ಮಾಡೋಣ. ಸೊ ಏನಂದರೆ, ನಾನು ಕೆಳಗಡೆ ಬಂದಿದ ತಕ್ಷಣ ಸುಪ್ರಭಾತ ಹಾಕಿಬಿಟ್ಟು ನನ್ನ ಕೆಲಸಗಳನ್ನ ನಾನು ಶುರು ಮಾಡ್ಕೊತೀನಿ. ಏನಂದರೆ ಅದು ಇದು ಮನೆ ಕ್ಲೀನ್ ಮಾಡೋದು ಈ ಥರದ್ದೆಲ್ಲ ಸ್ವಲ್ಪ ಇರುತ್ತೆ. ಸೊ ಜಿಯಾನ್ ಸ್ಕೂಲ್ ಕಳ್ಸೋದಕ್ಕಿಂತ ಮುಂಚೆ ನಾನು ಬೇಗ ಎದ್ದು ಬರ್ತೀನಲ್ವ ಕೆಳಗಡೆ. ಸೊ ಈ ಥರ ಕೆಲಸಗಳೆಲ್ಲ ಮಾಡ್ಕೊತಾ ಇರ್ತೀನಿ ನಾನು. ಇದೆಲ್ಲ ಕ್ಲೀನ್ ಮಾಡಿದೆ, ಏನು ಗೊತ್ತಾ, ಇದೆಲ್ಲ ಇಡೋದು ಎಷ್ಟು ಈಸಿನೋ, ಬಟ್ ಕ್ಲೀನ್ ಮಾಡಿ ಅದನ್ನೆಲ್ಲ ಮೇಂಟೈನ್ ಮಾಡೋದು ತುಂಬ ಕಷ್ಟ ಅಂತ ಹೇಳ್ಬೋದು. ಡಸ್ಟ್ ಬಂದುಬಿಡುತ್ತೆ. ಬ್ಯಾಂಗ್ಳೂರು ಮೊದಲೇ ಗೊತ್ತಲ್ವಾ ನಿಮಗೆ, ಸಿಕ್ಕಾಬಟ್ಟೆ ಡಸ್ಟ್ ಬರುತ್ತೆ. ಅವಾಗವಾಗ ಎತ್ತಿ ತಗೋತೀನಿ, ಕ್ಲೀನ್ ಮಾಡ್ತೀನಿ. ಸೊ ಈ ರೀತಿ ಮಾಡ್ತಾನೆ ಇರ್ತೀನಿ. ಹಾಗೆ ಜಿಯನ್ ಟಾಯ್ಸು ಕೂಡ ನೀಟಾಗಿ ಇಡಬೇಕು. ಸೊ ಅವನದು ಅಲ್ಲೆಲ್ಲ ಡಸ್ಟ್ ಎಲ್ಲ ಹೋಗದೇ ಇರೋ ಥರ ನೋಡ್ಕೋಬೇಕು. ಅದಕ್ಕೆ ಸ್ವಲ್ಪನೂ ಜಾಸ್ತಿ ನಾನು ಈಚೆ ಬಿಡಲ್ಲ ಅವ್ನ ಟಾಯ್ಸ್ ಕೂಡ. ಸೊ ಎಲ್ಲ ತೆಗೆದು ಒಳಗಡೆ ಇಡೋದು, ಅಲ್ಲಿ ಮತ್ತೆ ಎಲ್ಲ ಕ್ಲೋಸ್ ಮಾಡಿ ಇಡೋದು, ಈ ರೀತಿ ಎಲ್ಲ ಮಾಡ್ತಿರ್ತೀನಿ ನಾನು. ಸೊ ನೋಡಿ, ಇದು ಎಷ್ಟೇ ಕ್ಲೀನ್ ಮಾಡಿದ್ರು ಅದೆಲ್ಲ ಈ ಥರ ಮಾಡಿಬಿಟ್ಟಿರ್ತಾನೆ. ಸೊ ಮತ್ತೆ ಇನ್ನೊಂದು ದಿನ ಎಲ್ಲ ನೀಟಾಗಿ ಕುತ್ಕೊಂಡು ಬೇಡದೇ ಇರೋದೆಲ್ಲ NGO ಕೊಟ್ಟು ಬೇಕಾಗಿರೋದೆಲ್ಲ ಮಾತ್ರ ಇಟ್ಕೊಬೇಕು. ಹಂಗೆ ಮಾಡ್ತೀನಿ ನಾನು. ತುಂಬ ಜನ ಜಿಯನ್ ಡ್ರೆಸ್ಗಳು ಕೇಳ್ತೀರಾ, ಇಲ್ಲ ನನ್ನ ಡ್ರೆಸ್ಗಳು ಕೇಳ್ತೀರಾ. ಸೊ ನಮ್ಮದು NGO ಇದೆ, ನಾವು ಅಲ್ಲೇ ಕೊಟ್ಬಿಡ್ತೀವಿ. ಅದರಿಂದ ನಾವು ಬೇರೆ ಎಲ್ಲೂ ಹೊರಗಡೆ ಯಾರಿಗೂ ಕೊಡೋದಕ್ಕೆ ಹೋಗೋದಿಲ್ಲ. ಸೊ ಜಿಯನ್ ಎದ್ದು ಬಂದು ಕೂತಿದ್ದಾನೆ. ಅವನಿಗೆ ಹಾಲೆಲ್ಲ ಮಾಡಿಕೊಟ್ಟಿದ್ದಾಯಿತು, ಬೇಗ ಮಧ್ಯ ಮಾಡಿಬಿಟ್ಟಿರ್ತೀನಿ. ಸೊ ಅವನಿಗೆ ಹಾಲು ಕುಡಿಬೇಕಾದ್ರೆ ಚೆಲ್ಕೊತಾನೆ, ಅದಕ್ಕೆ ಇನ್ನೂ ಯೂನಿಫಾರ್ಮ್ ಹಾಕಿಲ್ಲ ನಾನು. ಅವಾಗ ನನಗೋಸ್ಕರ ಒಂದು ಕಪ್ ಕಾಫಿ ಮಾಡ್ಕೊಂಡು ಕೊಡ್ತಾ ಇದ್ದೀನಿ. ಸೊ ಏನಾಗ್ಬಿಡುತ್ತೆ ಗೊತ್ತಾ, ಇನ್ನೇನು ಸ್ಕೂಲ್ ಮುಗಿತಾ ಬರ್ತಾ ಇರುತ್ತಲ್ಲ, ಲಾಸ್ಟು ಇನ್ನೇನು ಒನ್ ಮಂತ್ ಇರೋದು ಮಾರ್ಚು ಅಂತ, ಅವಾಗ ನನಗೂ ಕೂಡ ಸೊ ಬರೀತಾರೆ ಸ್ಟಾರ್ಟ್ ಆಗಿಬಿಡುತ್ತೆ. ಏನು ಸ್ಕೂಲ್ ಮುಗಿತಾ ಬಂತು ಯಾವಾಗ ಮುಗಿಯುತ್ತೆ ಅಂತ. ಆಮೇಲೆ ಜಿಯನ್ ಬೆಳಗ್ಗೆ ಕಳಿಸ್ತೀನಿ, ಆಮೇಲೆ ಮತ್ತೆ ಯಾವಾಗ ಬರ್ತಾನೆ ಅಂತ ಕಾಯ್ತಾ ಇರ್ತೀನಿ. ಸೊ ಅದರಲ್ಲೂ ವೀಕೆಂಡ್ ಆಗಿ ನೆಕ್ಸ್ಟು ಮಂಡೇ ಸ್ಟಾರ್ಟ್ ಆಗುತ್ತಲ್ಲ, ಅವಾಗ ಜಾಸ್ತಿ ಇರುತ್ತೆ. ಇವತ್ತು ಪರವಾಗಿಲ್ಲ, ನೆಕ್ಸ್ಟ್ ಟ್ಯೂಸ್ಡೇ ವೆಡ್ನೆಸ್ಡೇಯಿಂದೆಲ್ಲ ಪರವಾಗಿಲ್ಲ, ಬಟ್ ಮಂಡೇ ಅದು ಜಾಸ್ತಿ ಇರುತ್ತೆ. ಮಂಡೇ ಅವನು ಸ್ವಲ್ಪ ಹೋಗೋದಕ್ಕೆ ಇದು ಮಾಡ್ತಾನೆ, ಬಟ್ ಹೊಟ್ಟೋಗ್ಬಿಡ್ತಾನೆ. ಯಾವತ್ತು ಹಠ ಅಂತೆಲ್ಲ ಅವನು ಫಸ್ಟ್ ಸ್ಕೂಲಿಗೆ ಸೇರಿಸ್ದಾಗಿಂದನೂ ಹಠ ಮಾಡಿಲ್ಲ. ಫಸ್ಟೇ ಕರ್ಕೊಂಡು ಹೋದಾಗ ಒಂಚೂರು ಅವನಿಗಿತ್ತು, ಆಮೇಲೆ ಬೇಗ ಅಡ್ಜಸ್ಟ್ ಆಗಿಬಿಟ್ಟ. ಸೊ ನೀವೆಲ್ಲ ನಿಮ್ಮ ಮಕ್ಕಳೆಲ್ಲ ಹಿಂಗೆ ಕಮೆಂಟ್ ಮಾಡಿ ಹೇಳಿ. ಫ್ರೆಂಡ್ಸ್, ಇವಾಗ ಲಂಚ್ ಪ್ರಿಪೇರ್ ಮಾಡೋಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಜಿಯನ್ ಸ್ಕೂಲಿಗೆ ಕಳಿಸಿದಾಯ್ತು. ಸರ್ ಹೋಗ್ಬೇಕಾದ್ರೆ ಹೇಳ್ಬಿಟ್ಟೋದ್ರು, ಮಮ್ಮ ನನಗೆ ಚಿಕನ್ ಮತ್ತೆ ರೈಸ್ ಮಾಡು ಅಂತ. ಸೊ ನಾಟಿ ಕೋಳಿ ತೊಗೊಂಡ್ಬನ್ನಿ ಅಂತ ಚಂದುಗೆ ಹೇಳ್ತಾ ಇದ್ದೀನಿ. ಸಿಕ್ಕಿದ್ರೆ ತೊಗೊಂಡ್ಬರ್ತಾರೆ, ಇಲ್ಲಾಂದ್ರೆ ನಾರ್ಮಲ್ ಚಿಕನ್ ತೊಗೊಂಡ್ಬಂದು ಮಾಡೋದು. ಸೊ ಸರ್ ಏನ್ ಹೇಳ್ತಾರೆ ಇವಾಗ, ಅದೇನೆ ಬೆಳಗ್ಗೆ ಹೇಳ್ಬಿಟ್ಟು ಅದು ಮಾಡು ಮಮ್ಮ, ಇಲ್ಲ ಪೂರಿ ಮಾಡು ಮಮ್ಮ, ಇಲ್ಲ ರೈಸ್ ಮಾಡು ಮಮ್ಮ ಅಂತ.
ಉಪ್ಪಿಟ್ಟು ಅಂದರೆ ಆಗಲ್ಲ, ಉಪ್ಪಿಟ್ಟು ಏನಾರು ಮಾಡಿಬಿಟ್ರೆ ಅವತ್ತು ಫುಲ್ ಆಟ ಮಾಡ್ತಿರ್ತಾನೆ. ಸೊ ಫ್ರೆಂಡ್ಸ್ ಏನು ಗೊತ್ತಾ, ಅವನಿಗೆ ಜಿಯುಗೆ ಚಿಕನ್ ಸಾಂಬಾರ್ ಜೊತೆ ರೈಸೇ ಬೇಕಂತೆ, ಚಪಾತಿ ಬೇಡ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ರೈಸಿಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಸಾಂಬಾರಿಗೆ ರೆಡಿ ಮಾಡಿದ್ದೀನಿ, ಬಟ್ ಚಿಕನ್ ತರೋದಕ್ಕೆ ಅವನು ಹೋಗ್ಬೇಕಂತೆ. ಸೊ ಇವಾಗ ಅವ್ನು ಬರೋವರೆಗೆ ವೇಟ್ ಮಾಡಬೇಕು. ಇವತ್ತು ಲಂಚು ಲೇಟೇ ಆಗುತ್ತೆ. ಫ್ರೆಂಡ್ಸ್ ಏನಂದ್ರೆ, ಚಿಕನ್ ತಗೊಂಡ್ ಬಂದ ಹೋಗಿ ಅಲ್ಲಿ ನಾಟಿ ಕೋಳಿ ತಗೊಳಕ್ ಹೋಗಿದ್ರೆ ಕಲರ್ ಚೂಸ್ ಮಾಡ್ತಿದ್ದಂತೆ. ಹೆಂಗೆ ಚಂದ ಮಾಮೂಲಿ ಬಾಯ್ಲರ್ ಎಲ್ಲ ವೈಟ್ ಇರ್ತಲ್ಲ, ಸೊ ಇದು ಬ್ಲಾಕ್ ಕಲರ್ ನಾಟಿ ಕೋಳಿನೇ ಬೇಕು, ಬ್ರೌನ್ ಕಲರ್ ಬೇಡ ಅಂತ ಕೂತಿದ್ದ. ಬ್ರೌನ್ ಕಲರ್ ಬೇಡ, ಬ್ಲಾಕ್ ಕಲರ್ ಬೇಕು ಅಂತ. ಶಾಪಲ್ಲೆಲ್ಲ ಸಿಗೋದು ನಂಗೆ ಗೊತ್ತಿಲ್ಲ, ಎಲ್ಲ ಫುಲ್ಲು ನಮ್ಗೆ ನಮ್ಮೂರಲ್ಲೆಲ್ಲ ಸಿಕ್ಕತ್ತಲ್ಲ ಅಷ್ಟು ಚೆನ್ನಾಗಿರುತ್ತಾ ಇಲ್ವಾ ಅಂತ ಒಂದೊಂದ್ಸರಿ ಯಾವಾಗ್ಲಾದ್ರೂ ಅಪ್ರೂಪಕ್ಕೆ ಒಂದೊಂದ್ಸರಿ ತರ್ಸ್ಕೊಂತೀವಿ. ಅಲ್ಲೇ ಕಟ್ ಮಾಡಿಸ್ಕೊಂಡ್ ಬಂದ್ಬಿಡ್ತಾರೆ ಚೆಂದ ತಗೊಂಡು ಕ್ಲೀನ್ ಮಾಡ್ಕೊಂಡು. ನಾನು ನಾರ್ಮಲ್ ಸಾಂಬಾರು ಹೆಂಗೆ ಅಂದ್ರೆ ಮಾಮೂಲಿ ಎಲ್ಲರೂ ಹೆಂಗ್ ಮಾಡ್ತೀವಿ ಅದೇ ತರ ಮಾಡೋದು. ಸೊ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಪುದೀನ, ಈರುಳ್ಳಿ, ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಮೆಣಸು, ಮತ್ತೆ ನಮ್ದು ಸಾಂಬಾರ್ ಪುಡಿ ಅಮ್ಮ ಮಾಡಿರ್ತಾರೆ ಮನೇಲಿ, ಅದು ಕಳಿಸಿರ್ತಾರೆ. ಸೊ ಮಟನ್ ಸಪರೇಟು ಮತ್ತೆ ವೆಜ್ಗೆ ಸಪರೇಟು, ಬೇಳೆ ಸಾಂಬಾರೆಲ್ಲ ಮಾಡೋದು. ಮಟನ್ ಏನಿದು ಅಂದ್ರೆ ನಾನ್ ವೆಜ್ ಏನಿರುತ್ತೆ ಕರಿದು ಅದನ್ನ ಹಾಕೋತೀನಿ. ಒಂದ್ಸರಿ ರುಬ್ಕೊಂಡು ಮತ್ತೆ ಸ್ವಲ್ಪ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಆನಿಯನ್ನು ಮತ್ತೆ ಇದು ಬಂದು ಮೆಂತ್ಯ ಸೊಪ್ಪು. ನನಗೆ ನಾನ್ ವೆಜ್ಜಿಗೆ ಮೆಂತ್ಯ ಸೊಪ್ಪು ಇದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಅರಿಶಿನ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದೆಲ್ಲ ಫ್ರೈ ಮಾಡಿದ್ಮೇಲೆ ನಾನು ತೊಳೆದಿಟ್ಟಿರೋಂಥ ಚಿಕನ್ ಹಾಕೊತೀನಿ. ಸೊ ಇವಾಗ ಇದನ್ನ ಸ್ವಲ್ಪ ಅದು ಫ್ರೈ ತರ ಮಾಡ್ಕೊಂಡು ಆಮೇಲೆ ಮಸಾಲ ಹಾಕಿದ್ರೆ ಚಿಕನ್ ಕರಿ ರೆಡಿ ಆಗುತ್ತೆ. ಒಂದೆರಡು ವಿಸಲ್ ಬರ್ಸ್ಬಿಡ್ತೀನಿ, ಬೇಗ ಆಗುತ್ತೆ. ಇಲ್ಲಾಂದ್ರೆ ಇವಾಗ ಲೇಟ್ ಆಗುತ್ತೆ, ಟೈಮ್ ಆಗಿದೆ. ಸೊ ಇದೇ ಮಸಾಲ. ಸೊ ಇದು ಇವತ್ತಿನ ನಮ್ಮ ಊಟ. ನಾಟಿ ಕೋಳಿ ಸಾಂಬಾರ್, ರೈಸ್, ಮುದ್ದೆ. ಸೊ ಊಟ ಎಲ್ಲ ಆದಮೇಲೆ ಜಿಯನ್ನ ಸ್ವಲ್ಪ ಹೊತ್ತು ಮಲಗಿಸಿದ್ದೆ. ಆ ಟೈಮಲ್ಲಿ ನಂದು ಬೇರೆ ಕೆಲಸ ಎಲ್ಲ ಮುಗಿಸಿ ನಾನು ಎದ್ದು ಸ್ನಾನ ಮಾಡಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಮತ್ತೆ ಕೆಳಗಡೆ ಬಂದೆ. ಸೊ ಆಮೇಲೆ ಟೀ ಮಾಡಿಕೊಂಡು ನಾನು ಜಿಯು ಮೇಲ್ಗಡೆ ಹೋದ್ವಿ, ಟೆರೆಸ್ ಮೇಲೆ ಕೂತ್ಕೊಂಡು. ಸೊ ಚಂದಗೆ ವೆಯ್ಟ್ ಮಾಡ್ತಿದ್ದೀವಿ ಇಬ್ಬರು ಮಾತಾಡಿಕೊಂಡು. ನಾವಿಬ್ಬರು ಇವಾಗ ಎಷ್ಟು ಮಾತಾಡ್ತೀವಿ ಗೊತ್ತಾ, ನಾನು ಜಿಯು.
ಫ್ರೆಂಡ್ಸ್ ನೋಡಿದ್ರಲ್ವಾ, ಸೊ ಈ ರೀತಿಯಾಗಿ ನನ್ನ ರುಟೀನ್ ಹೋಗ್ತಾ ಇದೆ. ಸೊ ನಾರ್ಮಲ್ ಡೇ ನಾವು ವೀಕ್ ಡೇಸ್ ಅಲ್ಲಿ ರುಟೀನ್ ಹೀಗೆ ಇರುತ್ತೆ. ಸ್ವಲ್ಪ ಅಲ್ಲಿ ಇಲ್ಲಿ ಚೇಂಜ್ ಆಗ್ಬೋದು, ಎಲ್ಲಾದ್ರೂ ಹೊರಗಡೆ ಹೋದ್ರೆ ಏನಾದ್ರೂ ಕೆಲಸ ಇದ್ರೆ ಚೇಂಜ್ ಆಗ್ಬೋದು. ಅದ್ ಬಿಟ್ಟು ಜಿಎನ್ ಸ್ಕೂಲ್ ಕಳ್ಸೋದು, ಮಾಮೂಲಿ ಮನೆ ಕೆಲಸ ಮಾಡೋದು. ಸೊ ಎಲ್ಲಾ ಹೆಣ್ಮಕ್ಳಿಗೂ ಇದೇ ರುಟೀನ್ ಇರುತ್ತೆ. ಎಲ್ಲಾದ್ರೂ ಹೊರಗಡೆ ಹೋದಾಗ ನಾವು ಡಿಫ್ರೆಂಟ್ ರುಟೀನ್ ಆಗೋದು. ಸೊ ನಂಗೆ ಒಂದು ಏನಂದ್ರೆ ನಾವು ಬೇರೆ ಕಂಟ್ರಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದೀವಿ ಅಂತ ಹೇಳಿದ್ಮೇಲೆ ತುಂಬಾ ಕ್ವಶನ್ಸ್ ಬರ್ತಾ ಇದೆ, ಒಂದ್ರ ಮೇಲೆ ಒಂದು ಕ್ವಶನ್ಸ್. ಸೊ ಅದಕ್ಕೆ ಒಂದೊಂದೇ ಬ್ಲಾಗ್ ಅಲ್ಲಿ ನಾನು ಆನ್ಸರ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಬ್ಲಾಗ್ ಅಲ್ಲಿ ಕೂಡ ನಾನು ಹೇಳಿದ್ದೆ, ಇವಾಗಲೇ ಶಿಫ್ಟ್ ಆಗ್ತೀವಾ ಇಲ್ವಾ, ಯಾವಾಗ ಶಿಫ್ಟ್ ಆಗ್ತೀವಿ ಅದ್ರ ಬಗ್ಗೆ ತಿಳಿಸಿದ್ದೆ. ಸೊ ಇನ್ನೊಂದು ಕ್ವೆಶನ್ ಏನಂದ್ರೆ, ಅಕಸ್ಮಾತ್ ಏನಾದ್ರೂ ನಾವು ಶಿಫ್ಟ್ ಆದ್ರೆ ಈ ಮನೆ ಮಾರ್ತೀವ, ಏನ್ ಮಾಡ್ತೀವಿ? ಸೊ ಮನೇನಾದ್ರೂ ಮಾರೋದಿದ್ರೆ ನಮ್ಗೆ ಕೊಡಿ ರಮ್ಯಾ, ನಮ್ಗೆ ಕೊಡಿ, ನಿಮ್ ಮನೆ ನಮ್ಗೆ ತುಂಬಾ ಇಷ್ಟ ಆಗಿದೆ ಅಂತ ಕೆಲವು ಜನ ಕಮೆಂಟ್ಸ್ ಎಲ್ಲೂ ಹಾಕಿದಿಲ್ಲ. ನಂಗೆ ಇನ್ಸ್ಟಾಗ್ರಾಮ್ಸ್ ಅಲ್ಲೂ ಕೂಡ ಎಷ್ಟೊಂದು ಮೆಸೇಜ್ ಬಂದಿದೆ, ನಾವ್ ಇಲ್ಲ ಹುಡ್ತಾ ಇದೀವಿ, ಅಕಸ್ಮಾತ್ ಏನಾದ್ರು ನೀವು ಮೂವ್ ಆದ್ರೆ ನೀವೇನಾದ್ರೂ ಮನೆ ಮಾರ್ಬೇಕು ಅಂತಿದ್ರೆ ನಮ್ಗೆ ಕೊಡಿ ಅಂತ. ಸೊ ಆ ರೀತಿ ಎಲ್ಲ ಏನಿಲ್ಲ, ನಾನು ಹೇಳ್ದೆ ಮೂವ್ ಆಗೋದು ಕೂಡ ನಾವಿನ್ನ ಟೈಮ್ ತಗೊಳುತ್ತೆ. ಸೊ ಇನ್ನ ಡಿಸೈಡ್ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ನಾವೇನಂದ್ರೆ ಇನ್ನ ಎಲ್ಲಿ ಹೋಗ್ಬೇಕು ಅಂತಾನೆ ಡಿಸೈಡ್ ಮಾಡಿಲ್ಲ, ಮತ್ತೆ ಯಾವಾಗ ಹೋಗ್ಬೇಕು ಅಂತಾನೆ ಡಿಸೈಡ್ ಮಾಡಿಲ್ಲ. ಬಟ್ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ವಿ, ಹೋಗ್ಲೇಬೇಕು ಅಂತ. ಸೊ ಅದು ನಾನು ಹೇಳ್ತೀನಿ ಅಂತ ಹೇಳ್ದೆ ಮುಂದೆ ಬರೋ ಬ್ಲಾಗ್ಸ್ ಅಲ್ಲಿ, ಡಿಸೈಡ್ ಇಲ್ಲಿ ಅಂತೆಲ್ಲ ಏನಾದ್ರು ಕನ್ಫರ್ಮ್ ಆದ್ರೆ ಆತರ ಅಂತ. ಸೊ ಅದ್ ಬಿಟ್ಟು ಮನೆ ಅಂತೂ ಇಲ್ಲ, ಯಾವುದೇ ಕಾರಣಕ್ಕೂ ನಾನು ಅವಾಗ್ಲೂ ಹೇಳ್ದೆ, ನಾವ್ ಎಲ್ಲೇ ಹೋದ್ರು 1 year ಅಥವಾ 2 years ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿ ಮತ್ತೆ ವಾಪಸ್ ಬ್ಯಾಂಗ್ಳೂರ್ಗೆ ಬರಬೇಕು ಅಂತ. ಸೊ ಅದರಿಂದ ನಾವು ಅಲ್ಲೇ ಸೆಟ್ಲ್ ಆಗ್ತೀವಿ, ಆ ತರ ಎಲ್ಲ ಏನು ಇಲ್ಲ. ಸೊ ಈ ಮನೆ ನಾವ್ ಏನು ಮಾಡೋದಿಲ್ಲ, ಈ ಮನೆ ಇಟ್ಕೋತೀವಿ. ನಮ್ಗೆ ಈ ಮನೆ ಅಂದ್ರೆ ತುಂಬಾ ಇಷ್ಟ, ಈ ಮನೆ ನಮ್ಗೆ ತುಂಬಾ ಹತ್ರವಾಗಿರೋದು, ಅಂದ್ರೆ ತುಂಬಾ ಕಷ್ಟಪಟ್ಟು ತಗೊಂಡಿದ್ದು. ಇವಾಗ್ಲೂ ಕೂಡ ಸ್ಟ್ರಗಲ್ ಮಾಡ್ತಾ ಇದೀವಿ, ಅದ್ರ ಬಗ್ಗೆ ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ನಾವ್ ಏನ್ ಸ್ಟ್ರಗಲ್ ಮಾಡ್ತಾ ಇದೀವಿ ಇವಾಗ ಮನೆ ತಗೊಂಡ್ಮೇಲೆ ಅಂತ. ಸೊ ಅದರಿಂದ ಮನೆ ಅಂತ ಯಾವುದೇ ಕಾರಣಕ್ಕೂ ಮಾರೋದಿಲ್ಲ. ನಾವು ಎಲ್ಲೇ ಹೋದ್ರು ವಾಪಸ್ ಬ್ಯಾಂಗ್ಳೂರ್ಗೆ ಬರ್ತೀವಿ, ಮತ್ತೆ ಈ ಮನೇಲೇ ಗೊತ್ತಿಲ್ಲ, ಈ ಮನೇಲೇ ಇರ್ತೀವಿ. ಸೊ ಅದರಿಂದ ರೆಂಟ್ ಕೊಡ್ತೀವ, ಅಕಸ್ಮಾತ್ ಹೋದ್ರೆ ರೆಂಟ್ ಕೊಡ್ತೀವ ಇಲ್ವಾ ಅದ್ ನಂಗೆ ಗೊತ್ತಿಲ್ಲ. ಬಟ್ ಮಾರೋದಂತೂ ಇಲ್ಲ, ಯಾವುದೇ ಕಾರಣಕ್ಕೂ ಮಾರಲ್ಲ. ಸೊ ಈ ಮನೆ ನಾವು ಇಟ್ಕೋತೀವಿ. ಯಾಕಂದ್ರೆ ನಂಗೆ ತುಂಬಾ, ರಮ್ಯಾ ನಿಮ್ ಮನೆ ನಂಗೆ ತುಂಬಾ ಇಷ್ಟ ಆಗ್ಬಿಟ್ಟಿದೆ, ದಯವಿಟ್ಟು ನೀವೇನಾದ್ರು ಕೊಡೋದಾದ್ರೆ ನಮ್ಗೆ ಕೊಡಿ ಅಂತ. ಯಾಕಂದ್ರೆ ನಮ್ಗೆ ಇದು ಸಿಟಿ ಸೆಂಟ್ರಲ್ಲಿ ಸಿಕ್ಕಿದ್ದು ತುಂಬಾ ನಮ್ಗೆ ಲಕ್ ಅಂತಾನೆ ಹೇಳ್ಬೋದು. ಎಷ್ಟೊಂದು ವಿಲ್ಲಾಸ್ ಎಲ್ಲ ನಾವು ನೋಡಿದ್ವಿ, ಎಲ್ಲ ಔಟ್ಸೈಡ್ ಇತ್ತು. ಸೊ ಸಿಟಿ ಸೆಂಟರ್ ಅಲ್ಲಿ ಸಿಕ್ಕಿದ್ದು ನಮ್ಗೆ ಲಕ್ಕು. ಸೊ ಅದ್ರಿಂದ ನಾವು ಕೂಡ ಯಾವುದೇ ಕಾರಣಕ್ಕೂ ಇದು ಕೊಡೋದಿಲ್ಲ. ಜನರೇಟರ್ ಆನ್ ಆಗ್ಬೇಕು. ಸೊ ಪವರ್ ಹೋಯ್ತು, ಜನರೇಟರ್ ಆನ್ ಮಾಡ್ತಾರೆ ಮತ್ತೆ ಬರುತ್ತೆ. ಸೊ ಅದರಿಂದ ಕೊಡೋದಂತೂ ಇಲ್ಲ, ಮಾರೋದಂತೂ ನಮ್ಗೆ ಮೈಂಡಲ್ಲೇ ಇಲ್ಲ. ಸೊ ಅದರಿಂದ ಮಾರೋದಿಲ್ಲ. ಸೊ 99% ಮಾರೋದಿಲ್ಲ. ಇನ್ನು 1% ಅಕಸ್ಮಾತ್ ಏನಾದ್ರು ಅವಾಗ ಏನಾದ್ರು ಬೇರೆ ಅನ್ಸಿ, ಅಕಸ್ಮಾತ್ ಏನಾದ್ರು ನಾನು ಮಾರ್ತೀನಿ ಅಂದಾಗ ಖಂಡಿತ ನಾನು ಹೇಳ್ತೀನಿ, ನಾವು ಮಾಡ್ತಿದ್ದೀವಿ ಅಂತ. ಸೊ ನೋಡೋಣ. ಇದೊಂದು ನನಗೆ ಕ್ಲಾರಿಫೈ ಮಾಡಬೇಕಿತ್ತು, ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಹೆಂಗ್ ಹೋಗುತ್ತೆ ಲೈಫು. ನಾನು ಚಂದು ಅಂತ ಯಾವಾಗ್ಲೂ ಮಾತಾಡ್ತಿರ್ತೀವಿ, ಎಲ್ಲೋಗೋಣ 1-2 years ಎಕ್ಸ್ಪೀರಿಯನ್ಸ್ ಮಾಡೋದಿದ್ರೆ ಎಲ್ಲೋಗೋಣ, ಹೆಲ್ತ್ ಚೆನ್ನಾಗಿರುತ್ತೆ ಅಂತೆಲ್ಲ. ನೋಡೋಣ ಹೇಗೆ, ದೇವ್ರ ದಯ ಅಂತ ಇರ್ಬೇಕಲ್ವಾ. ಸೊ ದೇವ್ರ ಮನ್ಸು ಮಾಡ್ಬೇಕು, ನಾವು ಕಷ್ಟ ಪಡ್ಬೇಕು, ಅವಾಗ ಅದೆಲ್ಲ ಆಗೋದು. ಇವಾಗ ಸದ್ಯಕ್ಕಂತೂ ಆದಷ್ಟು ನಾವು ಹಾರ್ಡ್ ವರ್ಕ್ ಮಾಡ್ತಾನೆ ಇದೀವಿ, ಮುಂದೆ ನೋಡ್ಬೇಕು ಹೇಗಾಗುತ್ತೆ ಅಂತ. ಸೊ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನೇನಾದ್ರು ಕ್ವೆಶನ್ಸ್ ಇದ್ರೆ ಕೇಳಿ, ಖಂಡಿತ ನಾನು ಆನ್ಸರ್ ಮಾಡ್ತೀನಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.